ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಹೋಮ್ ಟಿಪ್ಸ್ ಕನ್ನಡ ರೆಸಿಪೀಸ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಮೊದಲು ತಲುಪ್ತವೆ. ನೋಡಿರಿ, ನಾನಿಲ್ಲಿ ಟೀ ಡಿಕಾಕ್ಷನ್ನ ರೆಡಿ ಮಾಡ್ಕೊತಿದ್ದೇನೆ. ಮೊದಲಿಗೆ ನೋಡಿರಿ, ಒಂದು ಅರ್ಧ ಕಪ್ ಆಗಷ್ಟು ನೀರನ್ನು ಹಾಕಿಬಿಟ್ಟು ನಂತರ ನೀರು ಸ್ವಲ್ಪ ಕುದಿ ಬಂದ ನಂತರ ನಾನು ಈ ಸ್ಪೂನ್ ತೋರಿಸ್ತಾ ಇದ್ದಿಲ್ಲ, ಇದರಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಡಿಕಾಕ್ಷನ್ ಪೌಡರ್ ಅಥವಾ ಟೀ ಅಥವಾ ಕಾಫಿ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಅದರ ಕಲರ್ ಬರೋವರೆಗೂ ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಇದು ಕುದ್ದಿದ ನಂತರ ನಾನು ಮುಂದೆ ಏನು ಮಾಡಬೇಕು ನಾನು ತೋರಿಸ್ತಾ ಇದ್ದೇನೆ. ಸರಿಯಾಗಿ ಈಗ ಆಗಿದೆ, ಆಲ್ಮೋಸ್ಟ್ ಆಲ್ ಒಂದು 5 ಮಿನಿಟ್ಸ್ ಕುದಿಸಿದ್ದೇನೆ ಲೋ ಫ್ಲೇಮಲ್ಲಿಟ್ಟು. ನೋಡಿರಿ, ಇದು ಸರಿಯಾಗಿ ಕುದ್ದಿದೆ, ಅದರ ಅಂಶವೆಲ್ಲ ಬಿಟ್ಕೊಂಡಿದೆ ಕಾಫಿದು. ನೋಡಿ, ಈ ಥರ ಒಂದು ನಾನು ಸೋಸೋದ ಜಾಲಿ ಅಥವಾ ಏನಾದರೂ ತೊಗೊಂಡ್ಬಿಟ್ಟು ನೀವು ಅದನ್ನು ಚೆನ್ನಾಗಿ ಹದವಾಗಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಅದರಲ್ಲಿರೋ ಅಂಶಗಳನ್ನು ತೆಗೆದುಕೊಂಡು ಅದನ್ನು ಸೋಸ್ಕೋಬೇಕಾಗುತ್ತೆ. ನೋಡಿರಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ. ನೋಡಿರಿ, ನಾನು ಇಲ್ಲಿ ತೊಗೊಂಡಿರ್ತಕ್ಕಂಥದ್ದು 1.5 ಕಪ್ ತೊಗೊಂಡಿದ್ದೆ, ಸರಿಯಾಗಿ 1 ಕಪ್ ಆಗಿದೆ. ನೋಡಿ, ನಾನು ಇಲ್ಲಿ ಮೆಹಂದಿಯನ್ನು ಯೂಸ್ ಮಾಡ್ತೀನಿ. ನೀವು ಮನೆಯಲ್ಲಿ ಆರ್ಗ್ಯಾನಿಕ್ ಮೆಹಂದಿ ಹಚ್ಕೊಳ್ಳೋಕ್ಕೆ ತರ್ತೀರಲ್ವ, ಅದನ್ನೇ ಯೂಸ್ ಮಾಡಬೇಕು. ನೋಡಿ, ನಾನು ಬೆಳಗ್ಗೆನೇ ಮಾಡೋದಿತ್ತು ಅಂತ ಹೇಳಿ ನೈಟೇ ನಾನು 1 ಕಪ್ನಲ್ಲಿ ಅದನ್ನು ಈ ಸ್ಪೂನ್ ಏನು ತೋರಿಸ್ತಾ ಇದ್ದೀನೋ ಅದರಲ್ಲಿ 3 ಸ್ಪೂನಷ್ಟು ನಾನು ನೆನೆ ಹಾಕಿ ಇಟ್ಟಿದ್ದೆ. ನೋಡಿ ಸ್ನೇಹಿತರೆ, ಸ್ವಲ್ಪ ನೀರು ಹಾಕಿಬಿಟ್ಟು ನೆನೆಸಿದೆ ರಾತ್ರಿನೇ. ನೋಡಿ, ನಾನು ಬೆಳಗ್ಗೆ ಮಾಡಿ ತೋರಿಸ್ತಾ ಇದ್ದೆ ನಿಮಗೆ. ನೋಡಿ, ಸರಿಯಾಗಿ ಹದವಾಗಿ ಯಾವ ರೀತಿ ನೋಡಿ ಸ್ಮೂತಾಗಿ ಬೆಂದಿದೆ. ನೋಡಿ, ಅದು ನೀರೆಲ್ಲ ಹೀರ್ಕೊಂಡಿದೆ, ಸರಿಯಾಗಿ ಹಿಡ್ಕೊಂಡಿದೆ. ನಾನು ಈ ಡಿಕಾಕ್ಷನನ್ನು ತೋರಿಸ್ತಾ ಇದ್ದೀನಲ್ವ, ಆ ಡಿಕಾಕ್ಷನ್ನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಎರಡೂ ಸಹ. ನೀವು ನೈಟ್ ನೆನೆ ಇಡಿ, ಮುಂಜಾನೆ ಹಚ್ಕೋಬೇಕಾದ್ರೆ ಮುಂಜಾನೆ ಹಚ್ಕೋಬೇಕು. ನೋಡಿರಿ ಸ್ನೇಹಿತರೆ, ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಮುಂಜಾನೆ ಹಚ್ಕೊಂಡು ಒಂದು 10 ಗಂಟೆಗೆ 8 ಗಂಟೆಗೆ ಹಚ್ಕೊಂಡ್ಬಿಟ್ಟು ಒಂದು 10-11 ಗಂಟೆಗೆ ಸ್ನಾನವನ್ನು ಮಾಡಿದರೂ ಸಹ ನಡೆಯುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಸ್ವಲ್ಪ ಡಿಕಾಕ್ಷನ್ ಬಿಸಿ ಇರ್ಲಿಕ್ಕಾಗಿ ನೀವು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಆರಿದ ನಂತರ ಅಷ್ಟೊಂದು ಎಫೆಕ್ಟಿವ್ ಆಗಿ ರಿಸಲ್ಟ್ ಅನ್ನೋದು ಕೊಡೋದಿಲ್ಲ. ಸ್ವಲ್ಪ ಟೀ ಡಿಕಾಕ್ಷನ್ ಆದಷ್ಟು ಬಿಸಿಯೇ ಇರಲಿ. ನೋಡಿ, ನಾನು ನೆನೆಸಿರ್ತಕ್ಕಂಥ 3 ಟೇಬಲ್ ಸ್ಪೂನ್ ಸರಿಯಾಗಿ ಆಗಿದೆ. ನೋಡಿ ಸ್ನೇಹಿತರೆ, ಇದನ್ನು ಹಚ್ಕೋತಿರಲ್ವ, ನೀವು ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡು ಒಂದು 2 ಅವರ್ ಆಗಿದೆ ಅಂತ ಮೇಲೆ ನೀವು ತಲೆ ಸ್ನಾನ ಮಾಡಿ ಅದರ ನೆಕ್ಸ್ಟ್ ಡೇ ನಾನೇನು ಫೋಟೋ ಸ್ಕ್ರೀನಲ್ಲಿ ಹಾಕ್ತೀನಲ್ವ, ಇಂಡಿಗೋ ಪೌಡ್ರ್ ಅಂತ ಸಿಗುತ್ತೆ. ಆ ಇಂಡಿಗೋ ಪೌಡರ್ನನ್ನು ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಚ್ಕೊಂಡ್ಬಿಟ್ಟು ಅದನ್ನು ಸಹ 2 ಅವರ್ಸ್ ಆದಮೇಲೆ ನೀವು ನಿಮ್ಮ ತಲೆ ಕೂದಲನ್ನು ಸರಿಯಾಗಿ ವಾಶ್ ಮಾಡಿದರೆ ಆಯಿತು. ನೋಡಿ ಸ್ನೇಹಿತರೆ, ನಿಮ್ಮ ಕೂದಲು ಸಹ ಶಾಶ್ವತವಾಗಿ ಕಪ್ಪಾಗುತ್ತೆ. ಇದನ್ನು ಹಚ್ಚಿದರೂ ಸಹ ಶಾಶ್ವತವಾಗಿ ಕಪ್ಪಾಗುತ್ತೆ, ಆದರೆ ಶೈನಿಂಗ್ ಅಷ್ಟು ಹೊಳೆಯೋದಿಲ್ಲ ಸ್ನೇಹಿತರೆ. ಇದನ್ನು ಹಚ್ಬಿಟ್ಟು ನೀವು ಕಪ್ಪು ಆಗಬೇಕಂತ ಹೇಳಿದರೆ ಇಂಡಿಗೋ ಪೌಡ್ರನ್ನು ತೋರಿಸ್ತಲ್ವ, ಅದನ್ನು ಹಚ್ಕೊಂಡು ಶಾಶ್ವತವಾಗಿ ನಿಮ್ಮ ಕೂದಲು ಅನ್ನೋದು ಕಪ್ಪಾಗಿ ಹೋಗುತ್ತೆ. ನೋಡಿ ಸ್ನೇಹಿತರೆ, ನಾನು ತೊಗೊಂಡಿರೋ ಟೀ ಡಿಕಾಕ್ಷನ್ ಇನ್ನೂ ಇಷ್ಟು ಉಳಿದಿದೆ. ಇದನ್ನು ನೀವು ಹಚ್ಕೊಂಡು ಬಿಡ್ತೀರಲ್ವ ಸ್ನೇಹಿತರೆ, ಹಚ್ಕೊಂಡ್ಬಿಟ್ಟು ಶಾಂಪು ಅಥವಾ ನೀವು ಯಾವುದೇ ರೀತಿಯ ಸಾಬೂನಿಂದ ನಿಮ್ಮ ಹೇರ್ ವಾಶ್ ಮಾಡ್ಕೋಬಾರ್ದು ಸ್ನೇಹಿತರೆ. ನೀವು ಓನ್ಲಿ ವಾಟರ್ ನಾರ್ಮಲ್ ತಣ್ಣೀರಿನಿಂದ ನಿಮ್ಮ ಮುಖವನ್ನು ತೊಳೆದುಕೊಳ್ಬೇಕಾಗುತ್ತೆ. ನೋಡಿರಿ, ನಿಮ್ಮ ಮನೆಯಲ್ಲಿ ಹಚ್ಚಿಕೊಳ್ಳಲು ಬ್ರಷ್ ಇಲ್ಲ ಅಥವಾ ಏನೂ ಇಲ್ಲ ಅಂತ ಹೇಳಿದರೆ ಈ ಥರ ನಿಮ್ಮ ಪ್ಲಾಸ್ಟಿಕ್ ಸಿಗುತ್ತಲ್ವ, ಈ ಪ್ಲಾಸ್ಟಿಕ್ನ ನಿಮ್ಮ 2 ಕೈಯಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಬಿಗಿ ಮಾಡಿಬಿಟ್ಟು ನೀವು ಅದರ ಹತ್ತಿ ನಿಮ್ಮ ತಲೆ ಕೂದಲಿಗೆ ಹಚ್ಕೋಬಹುದು. ಅಥವಾ ನೀವು ಕೈನೇ ಹಚ್ಚಿದ್ರೂ ನಡೆಯುತ್ತೆ, ಏನೋ ಅಷ್ಟೊಂದು ಎಫೆಕ್ಟಿವ್ ಆಗೋದಿಲ್ಲ. ಕೈನ ಹಚ್ಚಿ ಸರಿಯಾಗಿ ವಾಶ್ ಮಾಡಿದ್ರೆ ಆಯಿತು. ನೋಡಿ ಸ್ನೇಹಿತರೆ, ನಾನು ತೋರಿಸ್ತಾ ಇದ್ದೀನಲ್ವ ಯಾವ ರೀತಿ ಹಚ್ಕೋಬೇಕಂತ, ಇದೇ ಥರ ನೋಡಿರಿ ಹಚ್ಕೊಂಡ್ಬಿಡಿ. ಥ್ಯಾಂಕ್ ಯು.